ಪ್ರಸ್ತುತ ಕಾಲಘಟ್ಟದಲ್ಲಿ ಬುದ್ಧರ ತತ್ವ ಸಂದೇಶ ಬಹಳ ಅವಶ್ಯಕವಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ 2570ನೆಯ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿನಿತ್ಯ ಒತ್ತಡಗಳಿಂದ ಬದುಕನ್ನು ನಡೆಸುತ್ತಾ ಬಂದಿದ್ದೇವೆ. ಇದರಿಂದ ಜೀವನದಲ್ಲಿ ಒತ್ತಡಗಳಿಗೆ ಒಳಗಾಗುತ್ತವೆ. ಆದ್ದರಿಂದ ನಾವು ಭಗವಾನ್ ಬುದ್ಧರ ತತ್ವ ಸಂದೇಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಯೋಗ ಕಾರ್ಯಕ್ರಮದಲ್ಲೂ ಕೂಡ ಈ ಮಾತನ್ನು ಹೇಳಿ, ಈಗ ಯಾರು ತಾಳ್ಮೆ ಇಲ್ಲ, ಎಲ್ಲರೂ ಕೂಡ ಫಾಸ್ಟ್ ಆಗಬೇಕು, ವೇಗವಾಗಿ ಎಲ್ಲ ಕೂಡ ಆಗಬೇಕು. ಯಾವುದೇ ಕೆಲಸ ಇದ್ರೂ ಕೂಡ ಅತಿ ವೇಗವಾಗಿ ಆಗಬೇಕು. ಏನೋ ಮಾತನಾಡಬೇಕು ಕೂಡ ವೇಗ, ತಾಳ್ಮೆ ಇಲ್ಲ ಅಂತ ಒಂದು ಬದುಕನ್ನು ನಾವಲ್ಲಿ ಕೂಡ ಇವತ್ತು ಸಾಗಿಸ್ತಾ ಇದ್ದೀವಿ. ಅದರಿಂದ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು, ಅವರ ಏನು ಈ ಜ್ಞಾನದ ಮೂಲಕ ಜೀವನವನ್ನು ಸಾಗಿಸುವಂಥ ಒಂದು ಪದ್ಧತಿಯ ವೇ ಆಫ್ ಲೈಫ್ ಏನಿದೆ ಅದನ್ನು ನಾವೆಲ್ಲೂ ಕೂಡ ಇವತ್ತು ಪ್ರಸ್ತುತವಾಗಿ ಅಳವಡಿಸ್ಕೊಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಒತ್ತಡ ಇದೆ ನಮ್ಮ ಮೇಲೆ. ಅದರಿಂದ ಈ ಒತ್ತಡದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ಒಂದು ನೆಮ್ಮದಿಯ, ಒಂದು ಆರೋಗ್ಯವಾದಂಥ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಖಂಡಿತವಾಗಿ ಇವತ್ತು ಏನು ನಮ್ಮ ಪ್ರಕಾಶ್ ಅವರು ನಮ್ಮೆಲ್ಲರೂ ಕೂಡ ಮುಖ್ಯ ಭಾಷಣಕಾರರಾಗಿ ಬಂದು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಭಗವಾನ್ ಬುದ್ಧರ ಸಂದೇಶವನ್ನು ಅವರೇನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಪಾಲಿಸುವಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಆಗ ಮಾತ್ರ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಬೇಕಾಗ್ತದೆ ಅನ್ನೋದನ್ನು ಮೊದಲನೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ದಿನನಿತ್ಯ ಕನಿಷ್ಠ ಪಕ್ಷ ನಾವು ಅರ್ಧ ಗಂಟೆನಾದರೂ ಕೂತ್ಕೊಂಡಿದ್ದೀವಿ. ಒಂದು ಧ್ಯಾನದ ಮೂಲಕನಾಗಿರಲಿ, ಯೋಗ ಮೂಲಕನಾಗಿರಲಿ, ನಾವು ನಮ್ಮ ಏನು ಹೇಳೋದು ಧ್ಯಾನ ಅಂತಂದರೆ ಏನು ನಾವು ಧ್ಯಾನವನ್ನು ಮಾಡ್ತೀವಿ, ಅದರಲ್ಲಿ ನಮ್ಮನ್ನು ನೋಡೋಣ. ನಮ್ಮ ಏನು ವ್ಯಕ್ತಿತ್ವ ಇದೆ, ನಾವು ಯಾವ ರೀತಿ ಜೀವನವನ್ನು ಸಾಗಿಸ್ತಿದ್ದೀವಿ, ನಾವು ಸರಿದಾರಿಗಳಿಗೂ ತಪ್ಪದಾರಿಗಳಿಗೂ ಯಾವ ರೀತಿ ನಮ್ಮನ್ನು ಸರಿಪಡಿಸ್ಕೊಂಡು ಅನ್ನೋದನ್ನು ನೋಡೋದೇ ಧ್ಯಾನ ಅನ್ನೋದನ್ನು ನಾವು ಹೇಳೋದು, ತುಂಬ ಚೆನ್ನಾಗಿ ಹೇಳೋದು. ಭಗವಾನ್ ಬುದ್ಧರ ಸಾಧನೆ ಹಾದಿಯಲ್ಲಿ ನಾವು ಪ್ರಾಮಾಣಿಕವಾಗಿ ನಡೆಯಬೇಕು. ಪ್ರತಿನಿತ್ಯ ಅರ್ಧ ಗಂಟೆಯಾದರೂ ಧ್ಯಾನ ಮಾಡಿದರೆ ಧ್ಯಾನದ ಮುಖಾಂತರ ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಇದರಿಂದ ಆರೋಗ್ಯವಾಗಿ ನೆಮ್ಮದಿಯಿಂದ ಜೀವನ ಸಾಗಿಸಬಹುದಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.